ನಮಸ್ಕಾರ. ಎಐ ಅಂದ್ರೆ ಬರೀ ಟೆಕ್ನಾಲಜಿ ಅಂದ್ಕೊಂಡ್ರಾ? ಖಂಡಿತ ಇಲ್ಲ. ಅದೊಂದು ಹಣ ಮಾಡೋ ಮಷೀನ್ ಕೂಡ ಆಗ್ಬಹುದು. ಆದ್ರೆ ಅದು ಹೇಗೆ? ಬನ್ನಿ, ಇವತ್ತು ಎಐ ಟೂಲ್ಸ್ ಬಳಸಿ ಸಖತ್ತಾಗಿ ದುಡ್ಡು ಮಾಡೋಕಿರೋ 7 ದಾರಿಗಳ ಬಗ್ಗೆ ನೋಡೋಣ. ರೆಡಿ ಅಲ್ವಾ? ಶುರು ಮಾಡೋಣ. ಅಬ್ಬಾ, ತಿಂಗಳಿಗೆ $500 ರಿಂದ $5,000 ಅಂದ್ರೆ ಸುಮಾರು 40,000ದಿಂದ 4 ಲಕ್ಷ ರೂಪಾಯಿ. ಇದು ಸುಮ್ನೆ ಹೇಳ್ತಿರೋ ಮಾತಲ್ಲ. ಇಲ್ಲಿ ಯಾರೋ ಎಐ ಕೋರ್ಸ್ ಮಾರಿ ದುಡ್ಡು ಮಾಡೋ ಕತೆ ಹೇಳ್ತಿಲ್ಲ. ಬದಲಾಗಿ ಎಐ ಅನ್ನು ಒಂದು ಟೂಲ್ ಆಗಿಟ್ಕೊಂಡು ಅದ್ರಿಂದ ನಿಜವಾದ ಸರ್ವಿಸ್ ಕೊಟ್ಟು ಹಣ ಗಳಿಸ್ತಿರೋರ್ ಬಗ್ಗೆ ಮಾತಾಡ್ತಿದೀವಿ. ಇದು ಸಾಧ್ಯನಾ ಅಂತ ಕೇಳ್ಬೇಡಿ, ಯಾಕಂದ್ರೆ ಆಲ್ರೆಡಿ ತುಂಬಾ ಜನ ಇದನ್ನ ಮಾಡ್ತಿದ್ದಾರೆ. ಹಾಗಿದ್ರೆ ಈ ದುಡ್ಡನ್ನ ಮಾಡೋದ್ ಹೇಗೆ? ಇದು ಸುಮ್ನೆ ಗಾಳಿಯಲ್ಲಿ ಗುಂಡ್ ಹೊಡೆಯೋ ಮಾತಲ್ಲ. ನಾವಿವತ್ತು ಪ್ರತಿಯೊಂದು ಮೆಥಡ್, ಅದಕ್ಕೆ ಯಾವ್ಯಾವ ಟೂಲ್ಸ್ ಬೇಕು ಮತ್ತು ಸ್ಟಾರ್ಟ್ ಮಾಡೋದ್ ಹೇಗೆ ಅನ್ನೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ಪ್ರತಿಯೊಂದನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸರಿ, ಮೊದ್ಲು ಕ್ರಿಯೇಟರ್ಸ್ ಕಡೆ ಬರೋಣ. ಅಂದ್ರೆ ಯಾರೆಲ್ಲ ಬರೀತಾರೋ, ವಿಡಿಯೋ ಮಾಡ್ತಾರೋ ಅಥವಾ ಡಿಸೈನಿಂಗಲ್ಲಿ ಇಂಟ್ರೆಸ್ಟ್ ಇಟ್ಕೊಂಡಿದಾರೋ ಅವ್ರಿಗೆ ಎಐಯಿಂದ ಏನೆಲ್ಲ ಚಾನ್ಸ್ ಇದೆ ಅಂತ ನೋಡೋಣ. ಎಐ ಇದೆಯಲ್ಲ, ಅದು ಕೆಲ್ಸನ ಈಸಿ ಮಾಡೋದಷ್ಟೇ ಅಲ್ಲ, ಜೇಬುನೂ ತುಂಬಿಸುತ್ತೆ. ಹೇಗೆ ಅಂತ ನೋಡೋಣ ಬನ್ನಿ. ಮೊದಲನೇ ದಾರಿ, ಫ್ರೀಲ್ಯಾನ್ಸ್ ರೈಟಿಂಗ್. ಬರೆಯೋದಿಷ್ಟಾನಾ? ಹಾಗಿದ್ರೆ ಎಐ ನಿಮ್ಗೆ ಸಿಕ್ಕಿರೋ ಬೆಸ್ಟ್ ಅಸಿಸ್ಟೆಂಟ್ ಇದ್ಹಾಗೆ. ಬ್ಲಾಗ್ ಪೋಸ್ಟ್ ಇರ್ಬೋದು, ಮಾರ್ಕೆಟಿಂಗ್ ಇಮೇಲ್ ಇರ್ಬೋದು, ಇಲ್ಲ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಬರೆಯೋದಾಗಿರ್ಬೋದು, ಏನೇ ಇರ್ಲಿ, ಎಐ ನಿಮ್ಮ ಬರವಣಿಗೆಯ ಸ್ಪೀಡನ್ನ ರಾಕೆಟ್ ತರ ಮೇಲೆತ್ತುತ್ತೆ. ಇದನ್ನ ಸ್ಟಾರ್ಟ್ ಮಾಡೋದು ಸಖತ್ ಈಸಿ. ನೋಡಿ, ಚಾಟ್‌ಜಿಟಿಪಿ ಅಥವಾ ಕ್ಲೋಡ್ ಬಳಸಿ ಫಸ್ಟ್ ಡ್ರಾಫ್ಟ್ ರೆಡಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಗ್ರಾಮರ್ಲಿಯಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನೆಲ್ಲ ಸರಿ ಮಾಡ್ಕೊಳ್ಳಿ. ಆಮೇಲೆ ಫೈವರ್, ಅಪ್ವರ್ಕ್ ತರದ ಪ್ಲಾಟ್ಫಾರ್ಮ್ಗಳಲ್ಲಿ ನಿಮ್ಮ ಸರ್ವಿಸ್ ಲಿಸ್ಟ್ ಮಾಡಿ. ಸ್ಟಾರ್ಟಿಂಗ್ನಲ್ಲೇ ಪ್ರತಿ ಆರ್ಟಿಕಲ್ಗೆ ಆರಾಮಾಗಿ $15 ರಿಂದ $50 ವರೆಗೆ ಚಾರ್ಜ್ ಮಾಡ್ಬೋದು. ಆದ್ರೆ ಇಲ್ಲೊಂದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅದನ್ನ ಮರಿಬಾರ್ದು. ಎಐ ಅನ್ನೋದು ಜಸ್ಟ್ ಒಂದು ಟೂಲ್ ಅಷ್ಟೇ. ಅದಕ್ಕೆ ನಮ್ಮ ಸ್ವಂತ ಐಡಿಯಾ, ನಮ್ದೇ ಆದ ಒಂದು ಯುನೀಕ್ ಟಚ್, ಆಮೇಲೆ ಎಡಿಟಿಂಗ್ ಸ್ಕಿಲ್ಸ್ ಇದೆಲ್ಲ ಸೇರ್ದಾಗ ಮಾತ್ರ ಅದಕ್ಕೊಂದು ವ್ಯಾಲ್ಯೂ ಬರೋದು. ನೆನ್ಪಿಟ್ಕೊಳ್ಳಿ, ಕ್ಲೈಂಟ್ಸ್ ದುಡ್ಡು ಕೊಡೋದು ಎಐಗೆ ಅಲ್ಲ, ನಮ್ಮ ಈ ಎಕ್ಸ್ಟ್ರಾ ಸ್ಕಿಲ್ಸ್ಗೆ. ಎರಡನೇ ಮೆಥಡ್, ಇದು ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಕ್ಯಾಮ್ರಾ ಮುಂದೆ ಬರದೆ, ಫೇಸ್ ತೋರಿಸದೆ ಯೂಟ್ಯೂಬ್ ವಿಡಿಯೋ ಮಾಡೋದು. ಹೌದು, ಇದು ಪಕ್ಕಾ ಸಾಧ್ಯ. ಫೈನಾನ್ಸ್, ಹಿಸ್ಟ್ರಿ ಇಲ್ಲ ಟೆಕ್ನಾಲಜಿ ಈ ತರಹದ ಹಾಟ್ ಟಾಪಿಕ್ಸ್ ಮೇಲೆ ಪೂರ್ತಿಯಾಗಿ ಎಐ ಹೆಲ್ಪ್ ತಗೊಂಡು ಸಖತ್ ವಿಡಿಯೋಗಳನ್ನ ಮಾಡಿ ದುಡ್ಡು ಮಾಡಬಹುದು. ಹಾಗಿದ್ರೆ ಇದರ ಪ್ರಾಸೆಸ್ ಏನು? ನೋಡಿ, ಸ್ಕ್ರಿಪ್ಟ್ ಬರೆಯೋಕೆ ಚಾಟ್‌ಜಿಪಿಟಿ, ವಾಯ್ಸ್ ಕೊಡೋಕೆ 11 ಲ್ಯಾಬ್ಸ್ ಮತ್ತು ವಿಡಿಯೋ ಎಡಿಟಿಂಗ್ಗೆ ಕ್ಯಾನ್ವಾ ಅಥವಾ ಕ್ಯಾಪ್ಕಟ್ ಈ ಟೂಲ್ಸ್ ಬಳಸಬಹುದು. ಆದ್ರೆ ಒಂದು ವಿಷಯ ತಲೆಲಿರ್ಲಿ, ಯೂಟ್ಯೂಬ್ನಿಂದ ದುಡ್ಡು ಬರಬೇಕು ಅಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಕನಿಷ್ಠ 3 ರಿಂದ 6 ತಿಂಗಳು ಕಷ್ಟಪಡ್ಲೇಬೇಕು. ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್. ನಮ್ಮ 4ನೇ ದಾರಿ, ಇದು ಬೇರೆಯವ್ರಿಗಾಗಿ ಡಿಸೈನ್ ಮಾಡ್ಕೊಡೋದು. ಯೋಚನೆ ಮಾಡಿ, ಪ್ರತಿಯೊಬ್ಬ ಯೂಟ್ಯೂಬರ್ಗೆ, ಪಾಡ್ಕ್ಯಾಸ್ಟರ್ಗೆ ಒಂದು ಅಟ್ರಾಕ್ಟಿವ್ ಥಂಬ್ನೇಲ್ ಬೇಕೇ ಬೇಕು, ಕವರ್ ಆರ್ಟ್ ಬೇಕೇ ಬೇಕು. ಈ ಕೆಲ್ಸವನ್ನ ಎಐ ಬಳಸಿ ಫಟಾಫಟ್ ಅಂತ ಮಾಡ್ಕೊಡೋರ್ಗೆ ಮಾರ್ಕೆಟ್ನಲ್ಲೀಗ ಸಖತ್ ಡಿಮ್ಯಾಂಡ್ ಇದೆ. ಸರಿ, ಹಾಗಿದ್ರೆ ಇದ್ರಲ್ಲಿ ಎಷ್ಟು ದುಡ್ಡು ಮಾಡ್ಬೋದು? ಈ ನಂಬರ್ ನೋಡಿ ಒಮ್ಮೆ. $10,000 1 ತಿಂಗಳಿಗೆ. ಹೌದು, ಈ ಫೀಲ್ಡ್ನಲ್ಲಿ ಎಕ್ಸ್ಪರ್ಟ್ ಆದ್ರೆ ಈ ಲೆವೆಲ್ಗೆ ದುಡ್ಡು ಮಾಡೋಕೆ ಚಾನ್ಸ್ ಇದೆ. ಆದ್ರೆ ಒಂದು ನಿಮಿಷ, ಇದು ಎಲ್ರಿಗೂ ನಾಳೆಯೇ ಸಿಕ್ಬಿಡೋ ಸಂಬಳ ಅಲ್ಲ. ಫೈವರ್ ತರಹದ ಪ್ಲಾಟ್ಫಾರ್ಮ್ಗಳಲ್ಲಿರೋ ಟಾಪ್ ಡಿಸೈನರ್ಸ್ ಮಾತ್ರ ಈ ಮಟ್ಟಕ್ಕೆ ತಲುಪೋದು. ಹಾಗಿದ್ರೆ ಇಲ್ಲಿ ಎಐ ಪಾತ್ರ ಏನು ಅಂತೀರಾ? ಸಿಂಪಲ್, ಎಐ ಬಳಸೋದ್ರಿಂದ ಡಿಸೈನ್ ಮಾಡೋ ಟೈಮ್ ಕಡಿಮೆ ಆಗುತ್ತೆ. ಅಂದ್ರೆ ಕಡಿಮೆ ಟೈಮ್ನಲ್ಲಿ ಹೆಚ್ಚು ಕೆಲಸ ಮುಗಿಸ್ಬೋದು. ಇದ್ರಿಂದ ಪ್ರಾಫಿಟ್ ಕೂಡ ಜಾಸ್ತಿ ಆಗುತ್ತೆ. ಓಕೆ, ಇಲ್ಲಿವರೆಗೆ ನಾವು ಕ್ರಿಯೇಟರ್ಸ್ ಪ್ರಪಂಚದ ಬಗ್ಗೆ ಮಾತಾಡಿದ್ವಿ. ಈಗ ಗೇರ್ ಚೇಂಜ್ ಮಾಡೋಣ. ನಮ್ಮ 2ನೇ ಭಾಗಕ್ಕೆ ಹೋಗೋಣ. ಬಿಸ್ನೆಸ್ಗಳಿಗೆ ಮತ್ತು ನಾಲೆಜ್ ಬೇಸ್ಡ್ ಸರ್ವಿಸ್ಗಳಿಗೆ ಎಐಯಿಂದ ಹೇಗೆ ದುಡ್ಡು ಮಾಡಬಹುದು ಅಂತ ಈಗ ನೋಡೋಣ. 3ನೇ ದಾರಿ, ಎಐ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್. ನಿಮ್ಮ ಏರಿಯಾದಲ್ಲಿರೋ ಒಂದು ಬೇಕರಿ ಅಥವಾ ಬುಟೀಕ್ ಬಗ್ಗೆ ಯೋಚನೆ ಮಾಡಿ. ಅವ್ರಿಗೆ ತಮ್ಮ ಬಿಸ್ನೆಸ್ ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಇರಲ್ಲ. ಇನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮಾಡೋಕೆ ಎಲ್ಲಿಂದ ಟೈಮ್ ಸಿಗುತ್ತೆ ಅಲ್ವಾ? ಇಲ್ಲೇ ನೋಡಿ ನಿಮ್ಗೊಂದು ಚಾನ್ಸ್ ಇರೋದು. ಎಐ ನಿಮ್ಮ ಸೂಪರ್ ಅಸಿಸ್ಟೆಂಟ್ ಆಗಬಹುದು. ನೋಡಿ, ಚಾಟ್‌ಜಿಪಿಟಿ ಬಳಸಿ 1-2 ಗಂಟೆಯಲ್ಲಿ 1 ತಿಂಗಳಿಗೆ ಬೇಕಾದ ಕಂಟೆಂಟ್ ಐಡಿಯಾಗಳನ್ನ ರೆಡಿ ಮಾಡಬಹುದು. ಆಮೇಲೆ ಬಫರ್ ಅಥವಾ ಹೂಟ್ ಸ್ವೀಟ್ ಬಳಸಿ ಪೋಸ್ಟ್ಗಳನ್ನೆಲ್ಲ ಶೆಡ್ಯೂಲ್ ಮಾಡಿಬಿಡಬಹುದು. ಈ ಸರ್ವಿಸ್ಗೋಸ್ಕರ ಪ್ರತಿಯೊಬ್ಬ ಕ್ಲೈಂಟಿಂದ ತಿಂಗಳಿಗೆ $300 ರಿಂದ $800 ವರೆಗೆ ಚಾರ್ಜ್ ಮಾಡಬಹುದು. ಅಂದ್ರೆ ಇದೊಂದು ರೆಗ್ಯುಲರ್ ಇನ್ಕಮ್ ಸೋರ್ಸ್ ಆಗುತ್ತೆ. ಇನ್ನು ಉಳಿದ 3 ಮೆಥಡ್ಸ್ ಬಗ್ಗೆ ಕ್ವಿಕ್ ಆಗಿ ನೋಡೋಣ. 5ನೇದು, ಎಐ ಬಳಸಿ ಆನ್ಲೈನ್ ಕೋರ್ಸ್ ಮಾಡಿ ಮಾರೋದು. 6ನೇದು, ಕಂಪನಿಗಳಿಗೆ ಮಾರ್ಕೆಟ್ ರಿಸರ್ಚ್ ಮಾಡಿ ಕೊಡೋದು. ಮತ್ತು 7ನೇದು,
ಸಖತ್ತಾಗಿರೋ ಎಐ ಪ್ರಾಂಪ್ಟ್ಗಳನ್ನ ಬರೆದು ಮಾರೋದು. ಸಿಂಪಲ್ ಆಗಿ ಹೇಳೋದಾದ್ರೆ ಇವೆಲ್ಲ ನಿಮ್ಮ ಜ್ಞಾನವನ್ನೇ ಹಣವನ್ನಾಗಿ ಪರಿವರ್ತಿಸೋ ಐಡಿಯಾಗಳು. ಓಕೆ, ಈಗ ನಮ್ಮುಂದೆ 7 ದಾರಿಗಳಿವೆ. ಎಲ್ಲಾನೂ ನೋಡೋಕೆ ಸಖತ್ತಾಗಿ ಕಾಣಿಸ್ತೆ. ಆದ್ರೆ ಅಸಲಿ ಪ್ರಶ್ನೆ ಇರೋದು ಇಲ್ಲಿ. ಇದ್ರಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೋಬೇಕು? ನಮ್ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು? ಈಗ ನಾವು ಈ ಇಡೀ ಚರ್ಚೆಯ ಅತ್ಯಂತ ಮುಖ್ಯವಾದ ಪಾಯಿಂಟ್ಗೆ ಬರ್ತಿದೀವಿ. ಇಷ್ಟೆಲ್ಲ ತಿಳ್ಕೊಂಡಿದ್ದು ಒಂದ್ ಕಡೆ ಆದ್ರೆ ರಿಯಲ್ ಸಕ್ಸಸ್ ಸಿಗೋದು ಅದನ್ನ ಆಕ್ಷನ್ಗೆ ಇಳಿಸಿದಾಗ ಮಾತ್ರ. ಅದಕ್ಕೆ ಬೇಕಾಗಿರೋದು ಒಂದೇ ಒಂದು ವಿಷಯ, ಅದುವೇ ಫೋಕಸ್. ಈ ಸ್ಲೈಡ್ ಎಲ್ಲವನ್ನೂ ಹೇಳುತ್ತೆ. 7 ದಾರಿಗಳನ್ನ ಒಂದೇ ಸಾರಿ ಟ್ರೈ ಮಾಡೋದಂದ್ರೆ 7 ದೋಣಿ ಮೇಲೆ ಕಾಲಿಟ್ಟಾಗೆ. ರಿಸಲ್ಟ್ ಏನು? ಯಾವುದ್ರಲ್ಲೂ ಮುಂದೆ ಹೋಗಲ್ಲ. ಅದಕ್ಕೆ ಬದಲು ನಿಮ್ಗೆ ಸೂಟ್ ಆಗೋ ಒಂದೇ ಒಂದು ದಾರಿಯನ್ನ ಸೆಲೆಕ್ಟ್ ಮಾಡಿ ಅದ್ರಲ್ಲಿ ಮಾಸ್ಟರ್ ಆಗೋಕೆ ಟ್ರೈ ಮಾಡಿ. ಆಗ ನೋಡಿ, ಪ್ರೋಗ್ರೆಸ್ ಕೂಡ ಆಗತ್ತೆ, ದುಡ್ಡು ಕೂಡ ಬರುತ್ತೆ. ಕೊನೆಯದಾಗಿ ಒಂದೇ ಒಂದು ಪ್ರಶ್ನೆ. ಎಐ ನಮ್ಮ ಕೆಲಸವನ್ನ 10 ಪಟ್ಟು ಫಾಸ್ಟ್ ಮಾಡುತ್ತೆ ಅಂದ್ಕೊಳ್ಳೋಣ. ಹಾಗಿದ್ರೆ ಅಂದ್ರೆ ಮನುಷ್ಯರ ಅಸಲಿ ವ್ಯಾಲ್ಯೂ ಇನ್ನು ಮುಂದೆ ಎಲ್ಲಿರುತ್ತೆ? ಬಹುಶಃ ಆ ಉತ್ತರ ಇರೋದು ನಮ್ಮ ಕ್ರಿಯೇಟಿವಿಟಿಯಲ್ಲಿ, ನಮ್ಮ ಸ್ಟ್ರಾಟಜಿ ಮಾಡೋ ಬುದ್ಧಿಯಲ್ಲಿ, ನಮ್ಮ ಯೋಚನಾ ಶಕ್ತಿಯಲ್ಲಿ ಅಲ್ವಾ? ಇದ್ರ ಬಗ್ಗೆ ಯೋಚನೆ ಮಾಡಿ ನೋಡಿ. Thanks for watching. Like, share, subscribe.